ಒಂದ್ ಹಂದಿ 10 ಹಾಕಿದ್ ಸರ ಅಂತವು 10 ಹಂದಿ ಮರಿ ಹಾಕಿದ್ರಿ 10 ಹಂದಿ ರೀ 10 ಹಂದಿ ಮರಿ ಹಾಕಿದ್ರಿ ಇವು ಯಾಕೆ ಸೇರಿ ಸರ್ ಅದು ಯಾವ್ದು ಸರ್ ಇದು ಯಾವ ತಳಿ ಸರ್ ಯಾಕೆ ಸೇರಿ ಸರ್ ಸರ್ ಅದು ರೀ ಅದು ಎರಡು ಒಂದ ಸರ್ ಅದು ಡೂರಿ ಹಾಕ್ರಿ ಇದು ಡೂರಿ ಹಾಕ್ರಿ ಸರ್ ಅದು ಸರ್ ಕಪ್ ಐತಿ ಅದು ಎಫ್1 ಸರ್ ಸರ್ ಎಫ್1 ರೀ ಇವ್ ಡೂರಿ ಹಾಕಿ ಅಷ್ಟೇ ಮರಿ ಹಾಕಲ್ಲ ಸರ್ 7 ರಿಂದ 8 ಆಗ್ತಾವ್ರಿ ಹ್ಞೂ ಸರ್ ಇವು ಯಾರು ಸೇರೋದಲ್ರಿ ಒಂದು 8 ರಿಂದ 9 10 ಮರಿ ಹಿಂಗೆಲ್ಲ ಆಗ್ತಾವೆ ಸರ್ ಒಂದು 300 ರಿಂದ 400 kg ಮಟ್ಟ ಬರ್ತಾರೆ ಸರ್ 300 ರಿಂದ 400 kg ಸರ್ 400 kg ಸರ್ ಬರ್ತಾರೆ ಸರ್ ಇಲ್ಲಿ ಐತೆ ನೋಡ್ರಿ ಸರ್ ಇದು ಒಂದು 180 kg ಐತ್ರಿ 180 kg ರೀ 180 kg ಐತ್ರಿ ಸರ್ ಇದು ಸರ್ ಇದು 140 ಬರುತ್ತೆ ಸರ್ 140 ಬರುತ್ತೆ ಸರ್ ಸರ್ ಇವನ್ನ ಹೆಂಗೆ ಮಾರಾಟ ಮಾಡೋದು ಕೆಜಿ ಗಟ್ಟಲೆ ಮಾರಾಟ kg ಗಟ್ಟಲೆ ಸರ್ ಸರ್ ಹೆಂಗೆ ಹೋಗುತ್ತೆ ಇದು ಸರ್ ಈಗ ರೇಟ್ ಹೆಂಗೈತೆ ಆ ಥರ ಹೋದ್ ಸರ್ ಈಗ 130 ರೂಪಾಯಿ ರೇಟ್ ಐತೆ ಸರ್ ಪರ್ ಕೆಜಿ 3 ತಿಂಗಳಿಂದ 4 ತಿಂಗಳದ ಒಯ್ತಾರೆ ಸರ್ ಒಯ್ತಾರೆ 3 ತಿಂಗಳ ಮರಿ ಒಯ್ತಾರೆ ಸರ್ ಹೆಂಗೆ ಒಂದು ಕೊಡ್ತೀರಿ ಸರ್ ನಾವು ಸರ್ ಮೊನ್ನೆ ಕೊಟ್ಟಿವಿ ಸರ್ 4,500 ಕೊಟ್ಟಿವಿ ಸರ್ ಒಂದು ಮರಿ 4,500 ಕೊಟ್ಟಿವ್ರಿ ಈಗ ಒಂದಂದಿ 8 ಮರಿ ಹಾಕಿ ತನಕ ಸರ್ ಈ ಒಂದಂದಿ 14 ರಿಂದ 15 ಮರಿನೂ ಆಗ್ತಾವೆ ಸರ್ ಅದರಲ್ಲಿ 8 ರಿಂದ 10 ಒಳಗೆ ಮರಿ ಹಾಕಿದ್ರೆ ಚೆನ್ನಾಗಿರ್ತಾವೆ ಸರ್ ಈಗ 14 15 ಹಿಂಗೆ ಥರ ಮರಿ ಹಾಕಿತ್ತಪ್ಪ ಉರಿಗಿಲ್ಲ ಸರ್ ಮರಿ ವೀಕ್ ಆಗ್ಬಿಡ್ತಾರೆ ಮಾರ್ಕೆಟ್ ಬೆಂಗಳೂರು ಹೋಗೈತೆ ಸರ್ ಬೆಂಗಳೂರು ಹೋಗೈತೆ ನಾಗಾಲ್ಯಾಂಡ್ ಹೋಗೈತೆ ರೀ ಸರ್ ನಮ್ಮ ಜವಾರಿ ಹಂದಿಗೂ ಈ ಹೈಬ್ರಿಡ್ ಹಂದಿಗೆ ಏನು ವ್ಯತ್ಯಾಸ ಇದು ಸರ ಇದು ಜಲ್ದಿ ಗ್ರೋತ್ ಹಾಕವ್ರಿ ಸರ್ ಫಾರಮ್ ಹಂದಿ ಈ ಜವಾರಿ ಹಂದಿ ಒಂದು ವರ್ಷದ ಒಂದು 20 kg ಬರ್ತಾವೆ ಸರ್ ಬರೀ 20 kg ಬರ್ತಾರೆ ಸರ್ ಇವ್ರಿ ಸರ್ ಇವು ಒಂದು ವರ್ಷಕ್ಕೆ ಒಂದು 80 ರಿಂದ 1 ಕ್ವಿಂಟಲ್ ಮಟ್ಟ ಬರ್ತದೆ 1 ಕ್ವಿಂಟಲ್ ಬರುತ್ತೆ ಸರ್ 1 ಕ್ವಿಂಟಲ್ ಬರುತ್ತೆ ಸರ್ ದುಡ್ಡು ಇದ್ದವ್ರು ಮಾಡಿದ್ರೆ ಬೆಸ್ಟ್ ಐತೇನೆ ಸರ್ ನೀವು ದುಡ್ಡು ಇದ್ದವ್ರು ಮಾಡಿದ್ರೆ ಬೆಸ್ಟ್ ರೀ ಬೆಸ್ಟ್ ರೀ ಈಗ ದುಡ್ಡು ಇಲ್ದಾರ ಅಂದ್ರೆ ಈಗ ಮುಸ್ರಿ ತರಕ್ಕೆ ಒಂದು ಗಾಡಿ ಬೇಕು ಸರ್ ವೆಹಿಕಲ್ ಬೇಕು ರೀ ಗಾಡಿ ಬೇಕು ಇದು ಮತ್ತು ಇದು ಮೇಂಟೈನ್ ಮಾಡಕ್ಕೆ ಇಂಜೆಕ್ಷನ್ ಮಾಡಕ್ಕೆ ಅಮೌಂಟ್ ಇದ್ರನ್ನ ಆಗದ್ರಿ ಸರ್ ಈಗ ಬಂಡವಾಳಕ್ಕೆ ಬಡ್ಡಿ ಹೆಂಗೆ ತಗೊಂಬಂದು ಮಾಡ್ತೀವಿ ಅಂದ್ರೆ ಆಗಲ್ಲ ಸರ್ ಓ ಇದಕ್ಕೆ ಒಟ್ಟು ಇನ್ವೆಸ್ಟ್ ಮಾಡ್ಬೇಕು ಇನ್ವೆಸ್ಟ್ ಮಾಡಿ ರೊಕ್ಕ ತೆಗಿಬೇಕು ರೀ ಸರ್ ರೊಕ್ಕ ಹಾಕಿ ರೊಕ್ಕ ತೆಗಿದ್ರಿ ಸರ್ ಅದು ಸರ್ ಆಗ ನಿಮ್ಮ ಇದ್ರಾಗ ಒಂದು ವರ್ಷಕ್ಕೆ ಎಷ್ಟು ಆದಾಯ ತೆಗಿಬೋದಾಗ ಒಂದು 50 ಇಷ್ಟ ಅಂದಾಗ ರೀ ಇಷ್ಟ ಅಂದ್ರೆ ಏನಂದ್ರೆ ಒಂದು 7-8 ಲಕ್ಷ ರೂಪಾಯಿ ಬರುತ್ತೆ ಸರ್ 7-8 ಲಕ್ಷ ಸರ್ ಒಂದು 2 ವರ್ಷ ಸರ್ 2 ತಾಸಿನ ಕೆಲಸ ಸರ್ ಒಂದು ಡೇದಾಗ 2 ತಾಸು ಸರ್ ಮುಂಜಾನೆ 1 ತಾಸು ಸಾಯಂಕಾಲ 1 ತಾಸು ರೀ ಮುಂಜಾನೆ ಮುಸ್ರಿ ಹಾಕ್ತೀವಿ ಸರ್ ಮುಸ್ರಿ ಹಾಕಿ ಇದು ಮಾಡ್ತೀವಿ ಸರ್ ಸಾಯಂಕಾಲ ತೊಳೆದು ಬಿಡ್ತೀವಿ ರೀ ಇಷ್ಟ ಮತ್ತೇನು ಈ ಥರ ನೀರು ಕುಡಿತೀವಿ ಸರ್ ಅಲ್ಲಿ ಬೇಕಾಯ್ತು ಬೇಕಾದಲ್ಲಿ ನೀರು ಕುಡಿತೈತೆ ಸರ್ ಆ ಥರ ಸರ್ ತಾವು ಬೇಕಾದ ತಾವು ಎಷ್ಟು ಬೇಕು ಅಷ್ಟು ನೀರು ಕುಡಿತೇವೆ ಸರ್ ಮಕ್ಕೊಂಬಿಡ್ತೀವಿ ರೀ ಓ ಹೆಂಗೆ ಕೆಜಿ ಚೀಲಕ್ಕೆ 1,000 ರೂಪಾಯಿ ಐತೆ ಸರ್ ಒಂದು ಚೀಲಕ್ಕೆ 1,000 ಸರ್ ಗೊಬ್ಬರ ಚೀಲಕ್ಕೆ 1,000 ರೂಪಾಯಿ ರೀ ಸರ್ ಸರ್ ಒಂಥರ ಯೂರಿಯಾ DAP ಒಂದು 300 ರೂಪಾಯಿ ಬರೀ ಯೂರಿಯಾ ಚೀಲ ಸಿಗುತ್ತೆ ಅಂದ್ರೆ 1,000 ರೂಪಾಯಿ ಅಂದ್ರೆ 50 kg ದುಬಾರಿ ಅನ್ಸುತ್ತೆ ಇದು ಡಿಮ್ಯಾಂಡ್ ಐತಿ ಸರ್ ಗೊಬ್ಬರಕ್ಕೆ ಇದು ತೋಟಗಾರಿಕೆಗೆ ಇದು ತೆಂಗಿನ ತೋಟಕ್ಕೆ ತೋಟ ಮಾಡಿರ್ತದೆ ಸರ್ ಮಾವಿನ ತೋಟ ಅವಕ್ಕೆಲ್ಲ ಬೇಕಾಗಿತ್ತು ಸರ್ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅತ್ಯದ್ಭುತ ರೈತರ ಬೆಳೆ ಇದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಸಬು ಅಂದ್ಕೊಳ್ಳೋಣ ಮೇನ್ ಆಗಿ ನಾವು ಕೃಷಿನ ಮೇನ್, ಅದರದ್ದು ಉಪಕಸಬು ಮಾಡ್ಕೊಳ್ಳೋದು ಸಾಕಷ್ಟು ಅಂಥದ್ರಲ್ಲಿ ಟಗರ್ ಆಗಿರ್ಬೋದು ಅಥವಾ ಜೇನು ಸಾಕಾಣಿಕೆ, ಹೀಗೆ ಅನೇಕ ಸಾಕಾಣಿಕೆ ಮಾಡ್ತೀವಿ. ಅದರಲ್ಲಿ ಹಂದಿ ಸಾಕಾಣಿಕೆ ಇದು ಮಾಡಬೇಕಪ್ಪ ಅಂದ್ರೆ ಒಂದು ಮನಸ್ಸು ಇರಬೇಕು, ಒಂದು ಧೈರ್ಯ ಇರಬೇಕು. ಆಮೇಲೆ ಒಂದು ಸಾಕಣೆ ಮಾಡಬೇಕಾದಾಗ ಒಂದು ಲಾಭದ ದೃಷ್ಟಿಯಿಂದ ನಾವು ಸಾಕಾಣಿಕೆ ಮಾಡ್ತಿರ್ತೀವಿ. ಅದು ಸಾಕಾಣಿಕೆ ಮಾಡೋದು ಬಹಳಷ್ಟು ಕಷ್ಟ ಇರುತ್ತೆ. ಅದನ್ನು ಈ ಥರ ಸಾಕಾಣಿಕೆ ಮಾಡ್ತಿರೋದು ನಮ್ಮ ಕೊಪ್ಪಳದ ಯುವ ರೈತರ ಬಳಿ ಇದ್ದೀನಿ. ಅವ್ರು ಯಾವ ಥರ ಸಾಕಾಣಿಕೆ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಮಾಡೋದು ಸರ್? ನಮ್ಮ ಹೆಸರು ಹನುಮಂತ ಸರ್. ಸರ್ ನೀವು ಹಂದಿ ಸಾಕಾಣಿಕೆ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಒಂದು 2 ವರ್ಷ ಆಯ್ತು ಸರ್ ಮಾಡಿ. ಅಷ್ಟೇನು ಸುಲಭ ಇಲ್ಲರಿ ಸರ್. ಹಾಂ ಸರ್, ಇದು ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತ್ರಿ ಸರ್. ಹಾಂ ಸರ್, ಮೇಂಟೈನ್ ಮಾಡೋದು ಹೆಂಗೆ ಕಷ್ಟ ಐತೆ ಅಂತ ಇದು ಫುಡ್ ತರೋಗಿ ಸರ್. ಹಾಂ ಸರ್, ಮುಸ್ರಿ ತರೋಗ್ರಿ. ಹಾಂ ಸರ್, ಮುಸ್ರಿ ತಮ್ಮಂದು ಹೋಟೆಲ್ ವೇಸ್ಟ್ ಇರುತ್ತೆ ಸರ್. ಹಾಂ ಅಷ್ಟೇನ ಅದಕ್ಕೇನು ಗ್ರೋತ್ ಆಗಲ್ಲ ಸರ್. ಇದಕ್ಕಂತ ಫುಡ್ ಬರ್ತೀರಿ, ಇದಕ್ಕೆ ಫುಡ್ ಐತ್ರಿ, ಫುಡ್ ಐತ್ರಿ ಸರ್. ಆ ಫುಡ್ ಹಾಕಿದ್ರೆ ಚಲೋ ಬರುತ್ತೆ ಸರ್, ಗ್ರೋತ್ ಬರ್ತಾವ್ರಿ. ಫುಡ್ ಹಾಕ್ಲೇಬೇಕು ಸರ್. ಹಾಂ ಸರ್, ಫುಡ್ ಹಾಕ್ಲೇಬೇಕು ಸರ್. ಫುಡ್ ಹಾಕ್ಲೇಬೇಕು ಸರ್. ಫುಡ್ ಹಾಕ್ಲಿಲ್ಲ ಅಂದ್ರೆ ಅವ ಈಗ ಸಣ್ಣಕ್ಕೆ ಫುಡ್ ಹಾಕ್ಲೇಬೇಕು ಸರ್. ದೊಡ್ಡ ಮೊಸರು ತಿಂತಾರೆ ಸಣ್ಣಕ್ಕೆ ಫುಡ್ ಹಾಕ್ಲೇಬೇಕು ಸರ್. ಫುಡ್ ಹಾಕ್ಲೇಬೇಕು ಸರ್. ಮೇಂಟೈನ್ ಇಂಜೆಕ್ಷನ್ ಮಾಡೋದೈತ್ರಿ ಸರ್. ಇಂಜೆಕ್ಷನ್ ಮಾಡ್ಬೇಕು, ಇಂಜೆಕ್ಷನ್ ಮಾಡ್ಬೇಕ್ರಿ ಸರ್. ಅವು ಈಟ್ ಕೊಡೋಕ್ರಿ ಸರ್. ಸಣ್ಣ ಮಗುನ ನಾವು ಹೆಂಗೆ ಇದನ್ನ ಕೊಡ್ತಾರೆ ವೆಂಟ್ರಿ ಕೋಳಿ ಫಾರ್ಮ್ ಅಲ್ಲಿ ಈಟ್ ಕೊಡ್ತಾರಲ್ಲ ಸರ್, ಆ ಥರ ಈಟ್ ಕೊಡ್ಬೇಕು ಸರ್. ಅಂದ್ರೆ ಮರಿ ಇದ್ದಾಗ ಕಷ್ಟ ಸರ್. ಇದನ್ನ ಮರಿ ಇದ್ರೆ ಕಷ್ಟ ಸರ್. ಇದು ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಮರಿ ಹಾಕಿದೆ ಸರ್. ಒಂದು 40-50 ಮರಿ ಸತ್ತವ್ರಿಗೆ. 10 ರಿಂದ 15 ಮರಿ ಸರ್ ಅವೆಲ್ಲ. ಈಗ ಒಂದು ತಿಂಗಳು ಮರಿ ಸರ್ ಅವರು. ಹಾಂ ಸರ್, ಒಂದು 10 ಹಂದಿ ಮರಿ ಹಾಕಿತ್ರಿ. ಅದ್ರ ಒಂದು 10 ಹಾಕಿತ್ತು ಸರ್.
ಒಂದು ಹಂದಿ 10 ಹಾಕಿದ್ ಸರ ಅಂತವು 10 ಹಂದಿ ಮರಿ ಹಾಕಿದ್ವು ರೀ. 10 ಹಂದಿರಿ. 10 ಹಂದಿ ಮರಿ ಹಾಕಿದ್ರಿ. ಅದ್ರಾಗ ಈಗ ಒಂದು 3 ರಿಂದ 4 ಹಂದಿ ಅಷ್ಟ ಅದಾವ್ರಿ ಮರಿ. ಉಳಿದಿದ್ದು ಅಷ್ಟು ಅವ ಇದಾಗ್ಬೇಕ್ರಿ ಸರ್, ಫುಡ್ ಇಲ್ದಕ್ಕ ಕರೆಕ್ಟಾಗಿ ಇಂಜೆಕ್ಷನ್ ಹಾಕ್ಬೇಕ್ರಿ ಸರ್. ಹಂಗಾಗಿ ಏನು ರಿಸರ್ಚ್ ಮಾಡ್ಲಾರ್ದ ಮರಿ ಎಲ್ಲ ಸತ್ತ ಬಿಡ್ರಿ ಸರ್. ವಾತಾವರಣ ಚಲೋ ಇರ್ಬೇಕು ಸರ್, ವಾತಾವರಣಕ್ಕೆ ಚೇಂಜ್ ಆಗ್ಬಿಡ್ತಾರೆ. ಬಿಸಿಲು ಇರ್ಬೇಕು ಸರ್. ಇದು ತಂಪು ಇತ್ತಪ್ಪ ಅಂದ್ರೆ ಪೂರ್ತಿ ಕೋಲ್ಡ್ ಇರ್ತಾರೆ ಸರ್ ಮರಿಗೆ. ಹಂಗಾಗಿ ಮರಿ ವೀಕ್ ಆಗ್ಬಿಡ್ತಾವ್ರಿ ಸರ್. ಇವು ಬೆಳಗದವು, ಕೆಂಪದವು, ಕರಗದವು ಹಂದಿ ಏನು ಸರ್? ಇವು ಯಾಕೆ ಸರ್ ಸರ್ ಅದು ಯಾವ್ದು ಸರ್? ಇದು ಯಾವ ತಳಿ ಸರ್? ಯಾಕೆ ಸರ್ ಸರ್? ಸರ್ ಅದು ರೀ ಅದು ಎರಡು ಒಂದೇ ಸರ್. ಅದು ಡೂರ್ಯಾಕ್ ರೀ. ಇದು ಡೂರ್ಯಾಕ್ ರೀ ಸರ್. ಅದು ಸರ್ ಕಪ್ ಐತೆ. ಅದು F1 ಸರ್. ಸರ್ F1 ರೀ. F1 ಯಾವ ತಳಿ ಜಾಸ್ತಿ ಸರ್ ಇದ್ರಾಗ? ಇದರಲ್ಲಿ F1 ಚಲೋ ರೀ ಸರ್. F1 ಚಲೋ. F1 ಚಲೋ ರೀ. ಡೂರ್ಯಾಕ್ ಚಲೋ ರೀ. ಇವ್ ಡೂರ್ಯಾಕ್ ಅಷ್ಟೇ ಮರಿ ಹಾಕಲ್ಲ ಸರ್. 7 ರಿಂದ 8 ಆಗ್ತಾವ್ರಿ. ಹ್ಞೂ ಸರ್. ಇವು ಯಾರು ಸರ್ ಅದಲ್ರಿ ಒಂದು 8 ರಿಂದ 9 10 ಮರಿ ಹಿಂಗೆಲ್ಲ ಆಗ್ತಾವ ಸರ್. ಸರ್ ಇವು ಮನುಷ್ಯರನ್ನ ಕಡಿತೇವ? ಇಲ್ಲ ಕಡಿಯಲ್ಲ ಸರ್. ಕಡಿಯಲ್ಲ ಕಡಿಯಲ್ಲ ಸರ್. ಇವು ಆಹಾರ ಅದು ಮುಸ್ರಿ ಹಾಕ್ಬೋದ್ರಿ ಸರ್. ಅಂದ್ರೆ ಮರಿ ಹುಟ್ಟಿದ ಹಂದಿ ಗರ್ಭ ಇದ್ದಾಗಲಿದ್ದ ಹಂದಿ ಗರ್ಭಲಿದ್ದ ಮರಿ ಬೇರೆ ಪಡಿಸೋ ಅಷ್ಟರಲ್ಲಿ ಒಂದು 2 ತಿಂಗಳು ಸರ್. 2 ತಿಂಗಳ ಮಟ್ಟ ಫುಡ್ ಹಾಕ್ಲೇಬೇಕು ಸರ್. 2 ತಿಂಗಳ ಮಟ್ಟ ಫುಡ್ ಹಾಕ್ಲೇಬೇಕು ಸರ್. 2 ತಿಂಗಳು ಫುಡ್ ಹಾಕ್ಲೇಬೇಕು ಸರ್. ಸರ್ ಇವು ಹಂದಿ ಎಷ್ಟು ಕೆಜಿ ತೂಗ್ತಾವ್ರಿ? ತೂಕ ಒಂದು 300 ರಿಂದ 400 kg ಮಟ್ಟ ಬರ್ತಾವ್ರಿ ಸರ್. 300 ರಿಂದ 400 kg ಸರ್. 400 kg ಸರ್ ಬರ್ತಾರೆ ಸರ್. ಇಲ್ಲಿ ಐತೆ ನೋಡ್ರಿ ಸರ್, ಇದು ಒಂದು 180 kg ಐತ್ರಿ. 180 kg ರೀ? 180 kg ಐತ್ರಿ ಸರ್. ಇದು ಸರ್? ಇದು 140 ಬರುತ್ತೆ ಸರ್. 140 ಬರುತ್ತೆ ಸರ್. ಸರ್ ಇವನ್ನ ಹೆಂಗೆ ಮಾರಾಟ ಮಾಡೋದು? ಕೆಜಿ ಗಟ್ಟಲೆ ಸರ್. ಸರ್ ಹೆಂಗೆ ಹೋಗುತ್ತೆ ಇದು ಸರ್? ಈಗ ರೇಟ್ ಹೆಂಗೈತೆ ಆ ಥರ ಹೋದ್ ಸರ್. ಈಗ 130 ರೂಪಾಯಿ ರೇಟ್ ಐತೆ ಸರ್ ಪರ್ ಕೆಜಿ. ಓ ಹಂಗಂದ್ರೆ ಸರ್ 180 ಅಂದ್ರೆ ಸರ್ ಕನಿಷ್ಠ ಅಂದ್ರೆ ಒಂದು 20 ರಿಂದ 30 ಸಾವಿರ ಮಟ್ಟ ಐತೆ ಸರ್. ಒಂದು ಹಂದಿ ಸರ್? ಒಂದು ಹಂದಿ ಸರ್. ಸರ್ ಇದು ಎಷ್ಟು ತಿಂಗಳು ಮರಿ ರೀ? ಇದು ಸರ 1.5 ವರ್ಷದ್ರಿ ಸರ್. ಇದು 1.5 ವರ್ಷದ ಸರ್. ಸರ್ ಫುಡ್ ಅದಕ್ಕೆ ಬರೀ ಮುಸ್ರಿ ಅಷ್ಟೇ ರೀ, ಮತ್ತೇನಿಲ್ಲ. ಈ ಮರಿಗಷ್ಟೇ ಫುಡ್ ಹಾಕ್ಬೇಕು ಸರ್. ಈಗ ಫುಡ್ ತಂದಿಲ್ರಿ, ತರ್ಲಾರ್ದಕ್ಕೆ ವೀಕ್ ಆಗ್ಬಿಟ್ಟಾರಿ ಸರ್ ಮರಿ. ಅದಕ್ಕೆ ಮುಸ್ರಿನ ಮೇಂಟೈನ್ ಮಾಡ್ಕೊಂತೀವಿ ಸರ್. ಫುಡ್ ತರ್ಬೇಕ್ರಿ ಸರ್. ಸರ್ ಮೊದಲು ಸಾಕಿದಾಗ ಎಷ್ಟಿತ್ತು, ಈಗ ಎಷ್ಟಾಗ್ಯಾರ? ಮೊದಲು ಸಾಕಿದಾಗ ಒಂದು 8 ಇದ್ರು ಸರ್ ಅಷ್ಟೇ. 8 ಇದ್ರಿ? 8 ಇದ್ರಿ. 8 ಇದ್ದ ಇಷ್ಟ ಆಗ್ಯಾರ ಸರ್. ಎಲ್ಲಾ ತಳಿಗಳ ಸರ್ ಇವು ಅಲ್ಲ? ಎಲ್ಲ ತಳಿಗಳ ನೀವು ಸೇರಿಸಿ 8 ತಗೊಂಡಿದ್ರಿ? ಹೌದು ಸರ್. ಸರ್ ಈ ಸಡ್ಡಿಗೆ ಏನೋ ಹೆಸರು ಬರ್ದಿರಲ್ಲ ಸರ್, ಅಲ್ಲಿ ಒಂದು ಡೇಟ್ ಬರ್ದ್ರಿ? ಅದು ಮರಿಗೆ ಸರ್ ಹುಟ್ಟಿದಲ್ಲಿದ್ದ ಇಂಜೆಕ್ಷನ್ ಹಾಕ್ಬೇಕಲ್ರಿ ಸರ್. ಅದು ಐರನ್ ಇಂಜೆಕ್ಷನ್, ಬಿ ಕಾಂಪ್ಲೆಕ್ಸ್, ಜಂತುಲ್ ಟಾನಿಕ್ ಇವನ್ನ ಹಾಕ್ತದೆ ಸರ್. ಅದು ಅದನ್ನ ನೀವು ಆ ಥರ ಬರ್ಕೊಂಡ್ರಿ? ಈಗ 3 ದಿವ್ಸಕ್ಕೊಮ್ಮೆ, 4 ದಿವ್ಸಕ್ಕೊಮ್ಮೆ, 15 ದಿವ್ಸಕ್ಕೊಮ್ಮೆ ಥರ ಬರ್ದಿಟ್ಟಿರ್ತೀವಿ ಸರ್. ಸರ್ ಇವಕ್ಕೆ ನೀರು ಹೆಂಗೆ ಕೊಡ್ತೀರಿ ಸರ್ ಕುಡ್ಲಿಕ್ಕೆ? ಇವಾಗ ನಿಪ್ಪಲ್ ಐತೆ ಸರ್ ನೀರು ಕುಡಿಯೋದು. ಇಲ್ಲೇ ಐತ್ರಿ ಸೈಡ್ ನೀರು. ಅದನ್ನ ಬಾಯಿ ಹಚ್ಚಿ ತಾವ ಕುಡಿತೇವ್ರಿ. ತಾವು ಕುಡಿದು ಬಿಡ್ತದೆ ಸರ್? ತಾವ ಕುಡಿತೇವ್ರಿ ಸರ್. ಇದು ಸೆಡ್ ನಿರ್ಮಾಣ ಮಾಡಕ್ಕೆ ಎಷ್ಟು ಖರ್ಚು ಬಂತು ಸರ್? ಇದಕ್ಕೆ ಸರ್ ಒಂದು 12 ರಿಂದ 14 ಲಕ್ಷ ಹೋಯ್ತು ಸರ್. 14 ಲಕ್ಷ ಸರ್. ಸರ್ ಏನೋ ಸಬ್ಸಿಡಿ ಏನಿಲ್ಲ ಸರ್. ಸರ್ ಹೆಂಗೆ ಸರ್ ಇವೆಲ್ಲ ದುಬಾರಿ ಒಂದೊಂದು ಅಂತೀರಿ 30-40 ಸಾವಿರ ಅಂತೀರಿ ಇವೆಲ್ಲ ಹಂದಿ ಅವ್ನು ತೊಗೊಂಡೇರಿ ಸಡ್ ನಿರ್ಮಾಣ ಮಾಡ್ಕೊಂಡ್ರಿ ಹೆಂಗೆ ಸರ್? ಸಬ್ಸಿಡಿ ಅದು ಇಷ್ಟು ಕೊಡ್ತಾರೆ ಸರ್, ಇಲ್ಲಂತಲ್ಲ. ಅದು ಜಲ್ದಿ ಇದು ಮಾಡಂಗಿಲ್ಲ ಸರ್, ರೆಸ್ಪಾನ್ಸ್ ಮಾಡಂಗಿಲ್ಲ ರೀ. ಒಂದು 6 ತಿಂಗಳ 8 ತಿಂಗಳ 1 ವರ್ಷ ಗಟ್ಟಲೆ ಕಾಯ್ಬೇಕು ಸರ್. ಸಬ್ಸಿಡಿ ಇವು ಸತ್ರ ಇನ್ಶೂರೆನ್ಸ್ ಇಲ್ಲ? ಇಲ್ರಿ ಸರ್. ಏನಿಲ್ಲ ಸರ್, ಇದು ಇನ್ಶೂರೆನ್ಸ್ ಮಾಡಿಸಿಲ್ರಿ ಸರ್. ಮಾಡಿಸಿಲ್ರಿ ಸರ್. ಸರ್ ಇವು ಒಂದೊಂದು 8 10 ಇಳಿತೇವೆ ಅಂತೀರಿ ಸರ್. ಎಷ್ಟು ತಿಂಗಳ ಮರಿಗಳನ್ನು ಒಯ್ತಾರೆ ಯಾರಾದ್ರೂ ಒಯ್ಬೇಕಂದ್ರೆ? 3 ತಿಂಗಳಿಂದ 4 ತಿಂಗಳದ ಒಯ್ತಾರೆ ಸರ್. 3 ತಿಂಗಳ ಮರಿ ಒಯ್ತಾರೆ ಸರ್. ಹೆಂಗೆ ಒಂದು ಕೊಡ್ತೀರಿ ಸರ್? ನಾವು ಸರ್ ಮೊನ್ನೆ ಕೊಟ್ಟಿವಿ ಸರ್, 4,500 ಸಾವಿರ ಕೊಟ್ಟಿವ್ರಿ ಸರ್. ಒಂದು ಮರಿ 4,500 ಸಾವಿರ ಕೊಟ್ಟಿವ್ರಿ. ಈಗ ರೇಟ್ ಡೌನ್ ಆಯ್ತದೆ ಸರ್, ಮುಂದೆ ಹೆಚ್ಚಿಗೆ ಆಗ್ಬೇಕು. ನಾವು ತಂದಿದ್ದು 8,500 ಸಾವಿರ 10,000 ರೂಪಾಯಿ ತಗೊಂಡಿದ್ದು ಸರ್. ಅವಾಗ ತರುವಾಗ ರೇಟ್ ಇತ್ತು, ಈ ರೇಟ್ ಕಡಿಮೆ ಸರ್. ಈಗ ಎಲ್ಲಿ ಬೇಕಲ್ಲಿ ಫಾರಮ್ ಆಗ್ಬಿಡೈತ್ರಿ, ಅದು ವೈರಸ್ ಅಟ್ಯಾಕ್ ಆಗೈತ್ರಿ ಸರ್. ಹಂಗಾಗಿ ರೇಟ್ ಡೌನ್ ಆಗೈತ್ರಿ ಸರ್. ಸರ್ ಒಂದೊಂದು ಸರ ಹಿಂಗೂ ಆಗುತ್ತೆ, ಹಿಂಗೂ ಆತ್ರಿ ಸರ್. ಏನಪ್ಪ ಸರ್, ನಾವು ಉಯ್ಯಬೇಕಂದ್ರೆ ಮರಿನ ಒಂದು ಸ್ವಲ್ಪ ಕಾಪಾಡ್ಬೇಕು ಸರ್. ಈ ದೊಡ್ಡಕ್ಕಿಂತ ನಮಗೆ ಮರಿನ ಈಗ ಒಂದಂದಿ 8 ಮರಿ ಹಾಕಿ ತನಕ ಸರ್. ಈ ಒಂದಂದಿ 14 ರಿಂದ 15 ಮರಿನ ಆಗ್ತಾವೆ ಸರ್. ಅದರಲ್ಲಿ 8 10 ಒಳಗೆ ಮರಿ ಹಾಕಿದ್ರೆ ಚೆನ್ನಾಗಿರ್ತಾವೆ ಸರ್. 10 14 15 ಹಿಂಗ ಥರ ಮರಿ ಹಾಕಿತ್ತಪ್ಪ ಉರಿಗಿಲ್ಲ ಸರ್. ಮರಿ ವೀಕ್ ಆಗ್ಬಿಡ್ತಾರೆ. ಇದು ನೋಡ್ರಿ ಸರ್, ಇದು 12 ಹಾಕಿದ್ ಸರ್. ಇದು 12 ಮರಿ ಹಾಕೈತ್ರಿ? ಇದು 12 ಮರಿ ಹಾಕೈತ್ರಿ. ಇದು 7 ಹಾಕೈತ್ರಿ. ಇದು 7 ಸರ್. ಇದು 7 ಹಾಕೈತಿ ಸರ್. ಇದು ಬಿಳಿ ಕೆಂಪು ಅದ ನೋಡ್ರಿ ಸರ್. ಹ್ಞೂ ಸರ್. ಇವು 7 ಹಾಕಿದ್ ಇದ್ರ ಮರಿ ಸರ್.
ಇದೇನು 12 ಮರಿ ಹಾಕೈತಲ್ಲ ಅಲ್ಲಿ ಅದು ನೋಡಿ ಸರ್. ವೀಕ್ ಆಗ್ಬಿಡ್ತದೆ ಸರ್ ಹೊಲ ವೀಕ್ ಆಗ್ಬಿಡ್ತಾರೆ ಸರ್. ಹಂದಿ ಹೋದ್ರೆ. ಮಾರ್ಕೆಟ್ ಬೆಂಗಳೂರು ಹೋಗೈತಿ ಸರ್. ಬೆಂಗಳೂರು ಹೋಗೈತಿ, ನಾಗಾಲ್ಯಾಂಡ್ ಹೋಗೈತಿ ರೀ. ನೆದರ್ಲ್ಯಾಂಡ್ ಸರ್. ಹಾಂ ನಾಗಾಲ್ಯಾಂಡ್ ಸರ್. ನಾಗಾಲ್ಯಾಂಡ್ ಅಲ್ಲಿ ಹೋಗ್ತೀರಿ ಸರ್. ಸರ್ ಅವರು ಇಲ್ಲೇ ಬರ್ತಾರ, ನೀವು ಇಲ್ಲೇ ಬಂದು ತೊಗೊಂಡ್ರಿ ಇಲ್ಲೇ ಬಂದು ತೊಗೊಂಡೋಗ್ಯಾರ ಸರ್. 2 ವರ್ಷ ಆಯ್ತು. 2 ವರ್ಷ ನಿಮ್ಗೆ ಲಾಭ ಆತ? ಲಾಭ ಆಗಿದ್ರಿ ಸರ್. ಆಗೈತೆ. ಯಾವ ಥರ ಲಾಭ ಅನ್ಸುತ್ತೆ ನಿಮಗೆ? ನಮ್ಮ ಸರ ಇದು ಮರಿನ ಜೋಪಾನ ಮಾಡ್ಕೊಂಡ ಈಗ ಮೇಂಟೈನ್ ಮಾಡಿರ್ತೀವಿ ಸರ್. ಖರ್ಚು ಗಿರ್ಚು ಎಲ್ಲ ಅದು ಉಳಿದಿರ್ತೈತಿ ಸರ್. ಸರ್ ಈಗ ನಿಮ್ಗೆ ಉಳಿತಾಯ ಅಂದ್ರೆ ಎಷ್ಟು ಆಗ್ಬೋದಾಗ? ಈಗ ಮರಿ ಮೇಲೆ ಡಿಪೆಂಡ್ ಸರ್. ಈಗ ಒಬ್ರು ಮನುಷ್ಯ ಕೆಲಸ ಮಾಡ್ಕೊಂಡು ಸುಮಾರು ಒಂದು 10,000 ಕೊಟ್ಟರು ಇದ್ರ ಕೆಲಸ ಮಾಡಲ್ಲ ಸರ. ಈಗ ಹಾಳು ಹಿಡ್ತಂದ್ರೆ ಆಗಲ್ಲ ಸರ್. ಕೆಲಸ ಮಾಡಿದ್ರೆ ತಮ್ಮಂದಿಟ್ರೆ ಆಗಲ್ಲ ಸರ್. ನಾವು ಸ್ವಂತ ಬಂಡವಾಳ ಹಾಕಿ ಮಾಡಿದ್ರೆ ನಮ್ಗೆ ಉಳಿತಾಯ ಆಗುತ್ತೆ ಸರ್. ಈಗ ಸಂಬಳಕ್ಕೆ ತಮ್ಮಂದು ಕರ್ಕೊಂಬಂದು ಇಟ್ಟಪ್ಪ ಅಂದ್ರೆ ಒಂದು ಕೆಲಸ ನಾವು ಇರ್ತೀವಿ ಇರಗಲ್ರಿ ಸರ್. ಅವು ಕರೆಕ್ಟಾಗಿ ಕೆಲಸ ಮಾಡಂಗಿಲ್ಲ ಸರ್. ಸರ್ ಈಗ ರೂಮ್ ಇರ್ತಾರೆ ಸರ್. ಇದು ಒಳಗೆ ಏನು ಬಿಡೋಗಲ್ರಿ ನಾವು ಎಲ್ಲ ಏನು ಬ್ರದರ. ಇದನ್ನೇ ಮಾಡ್ತೀವಿ ನಾವು ಹೊರಗಡೆ ನಾಗಾಲ್ಯಾಂಡು ಅಥವಾ ಹೊರಗಡೆ ಕಳಿಸ್ತಂದ ಅಥವಾ ಬೆಂಗಳೂರು ಹೋಗುತ್ತೆ ಅಂತ ಅವರ ಬಂದು ಖರೀದಿ ಮಾಡ್ತಾರೆ. ಅವರ ಬಂದು ಖರೀದಿ ಮಾಡ್ತಾರೆ ಸರ್. ಸರ್ ಫಸ್ಟ್ಗೆ ಪರಿಚಯ ಆದ ಮೇಲೆ ಏನಾದಕ್ಕೆ ಮುಂಚೆ ಸರ್ ನಾವು ಜವರಿಂದ ಲೋಡ್ ಹೊಡಿತಿದ್ವಿ ಸರ್. ಇದು ಇಲ್ಲಿದ್ದ ತುಮ್ಸಂದ್ ಬೆಂಗಳೂರು ಹೊಡಿತಿದ್ವಿ ಸರ್. ಅಲ್ಲಿ ಮಾರ್ಕೆಟ್ ಐತ್ರಿ. ಅಲ್ಲಿ ತೊಗೊಂಡೋಗಿ ನಾವು ಅಪ್ಪರ ಮಾಡಿದ್ರಿ ಸರ್. ಇವಾಗಾದ್ರೆ ಹೋಗಕ್ಕೆ ಕುಂತಾರೆ ಸರ್. ಏನು ಮಾಡ್ಬೇಕಂತಪ್ಪ ನಮ್ಮ ಇಂಥ ಎಷ್ಟು ಅದಾವ್ರಿ ಹಂದಿ ತಗೊಂಬರ್ಬೇಕಂತ ತಗೊಂಬಂದು ಕೊಡ್ತೀವಿ ಸರ್ ಅಲ್ಲಿ. ಸರ್ ನಮ್ಮ ಜವಾರಿ ಹಂದಿಗೂ ಈ ಹೈಬ್ರಿಡ್ ಹಂದಿಗೆ ಏನು ವ್ಯತ್ಯಾಸ? ಇದು ಸರ್ ಇದು ಜಲ್ದಿ ಗ್ರೋತ್ ಆಕವ್ರಿ ಸರ್ ಫಾರಮ್ ಹಂದಿ. ಈ ಜವಾರಿ ಹಂದಿ ಒಂದು ವರ್ಷದ ಒಂದು 20 kg ಬರ್ತಾವೆ ಸರ್. ಬರೀ 20 kg ಬರ್ತಾರೆ ಸರ್. ಇವ್ರಿ ಸರ್ ಇವು ಒಂದು ವರ್ಷಕ್ಕೆ ಒಂದು 80ರಿಂದ 1 ಕ್ವಿಂಟಲ್ ಮಟ್ಟ ಬರ್ತದೆ. 1 ಕ್ವಿಂಟಲ್ ಬರುತ್ತೆ ಸರ್. 1 ಕ್ವಿಂಟಲ್ ಬರುತ್ತೆ ಸರ್. ಅವು ಒಂದು ವರ್ಷದ ಒಂದು 20ರಿಂದ 30 kg ಬರ್ಬೇಕಂದ್ರೆ ಭಾಳ ಇದ್ರಿ ಸರ್. ಹಿಂಗಾಗಿ ನಾವು ಫಾರಮ್ ಮಂದಿ ಸಾಕಾಣಿಕೆ ಮಾಡೀವಿ ಸರ್. ಸರ್ ಇದು ಏನಾದರೂ ತಿಳ್ಕೊಂಡವ್ರಿಗೆ ಎಷ್ಟು ಬೆಸ್ಟನ ಅಥವಾ ತಿಳ್ಕೊಂಡ ಮಾಡ್ಬೇಕಾ? ತಿಳ್ಕೊಂಡ ಮಾಡ್ಬೇಕ್ರಿ ಸರ್. ದುಡ್ಡು ಇದ್ದವ್ರು ಮಾಡಿದ್ರೆ ಬೆಸ್ಟ್ ಐತೀನಿ ಸರ್. ನೀವು ದುಡ್ಡು ಇದ್ದವ್ರು ಮಾಡಿದ್ರೆ ಬೆಸ್ಟ್ ರೀ. ಬೆಸ್ಟ್ ರೀ. ಈಗ ದುಡ್ಡು ಇಲ್ದಾರ ಅಂದ್ರೆ ಈಗ ಮುಸ್ರು ತರಕ್ಕೆ ಒಂದು ಗಾಡಿ ಬೇಕು ಸರ್. ವೆಹಿಕಲ್ ಬೇಕು ರೀ. ಗಾಡಿ ಬೇಕು. ಇದು ಮತ್ತು ಇದು ಮೇಂಟೈನ್ ಮಾಡೋಕೆ ಇಂಜೆಕ್ಷನ್ ಮಾಡೋಕೆ ಅಮೌಂಟ್ ಇದ್ರನ್ನ ಆಗದ್ರಿ ಸರ್. ಈಗ ಬಂಡವಾಳ ಹಾಕಿದ ಬಡ್ಡಿ ಹೆಂಗೆ ತಮ್ಮಂದು ಮಾಡ್ತೀವಿ ಅಂದ್ರೆ ಆಗಲ್ಲ ಸರ್. ಇದಕ್ಕೆ ಒಟ್ಟು ಇನ್ವೆಸ್ಟ್ ಮಾಡ್ಬೇಕು, ಇನ್ವೆಸ್ಟ್ ಮಾಡಿ ರೊಕ್ಕ ತೆಗಿಬೇಕ್ರಿ. ಹಾಂ ಸರ್. ರೊಕ್ಕ ಹಾಕಿ ರೊಕ್ಕ ತೆಗಿದ್ರಿ ಸರ್ ಇದು. ಸರ್ ಆಗ ನಿಮ್ಮ ಇದ್ರಾಗ ಒಂದು ವರ್ಷಕ್ಕೆ ಎಷ್ಟು ಆದಾಯ ತೆಗಿಬೋದಾಗ? ಒಂದು 50 ಇಷ್ಟ ಅಂದಾಗ್ರಿ. ಇಷ್ಟ ಅಂದ್ರೆ ಏನಂದ್ರೆ ಒಂದು 7-8 ಲಕ್ಷ ರೂಪಾಯಿ ಬರುತ್ತೆ ಸರ್. 7-8 ಲಕ್ಷ ಸರ್. ಸರ್ ಎಷ್ಟು ಅದು ಹಂದಿ? ಈಗ ಒಂದು 90 ಸರ್. 90 ಹಂದಿ ಸರ್. ಮರಿಗಿರಿ ಎಲ್ಲ ಸರ್ ಒಂದು 90-100 ಸರ್. ದೊಡ್ಡ ಹಂದಿ ಮಾರಾಟ ಹಾಕೋ, ಸಣ್ಣ ಹಂದಿ ಮಾರಾಟ ಮಾಡ್ತೀರಿ? ಯಾವಾರ ಕೊಡ್ಬೋದು? ಯಾವಾರ ಕೊಡ್ಬೋದು ಸರ್. ಯಾವಾರ ಕೊಡ್ಬೋದು ಸರ್. ಸರ್ ಹಂಗಂದ್ರೆ ನಮ್ಮಲ್ಲಿ ಏನಾದ್ರು ಇಲ್ಲೇ ಮಾರ್ಕೆಟ್ ಆದ್ರೆ ಇನ್ನೂ ಬೆಸ್ಟ್ ಆಗುತ್ತೆ? ಇಲ್ಲೇ ಕೊಟ್ರೆ ಬೆಸ್ಟ್ ಸರ್. ಇಲ್ಲೇ ಕೊಟ್ರೆ ಬೆಸ್ಟ್. ಇಲ್ಲೇ ಕೊಟ್ರೆ ಬೆಸ್ಟ್ ರೀ ಸರ್. ಸಾಕಾರ ಒಯ್ತಾರ? ಒಯ್ತಾರೆ ಸರ್. ಸಾಕಾರ ಒಯ್ತಾರೆ. ಸರ್ ಇದು ಮನುಷ್ಯನ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ರೆ? ಮನುಷ್ಯ ದಾಳಿ ಮಾಡಲ್ಲ ಸರ್. ಸರ್ ಆರಾಮಾಗಿ ಇದಕ್ಕೆ ನಮ್ಮ ಮನೆ ಮುಸಿರಿ ಕೊಟ್ಟರೆ ಊಟ ಮಾಡೇ ಇರುತ್ತೆ. ತಂಪಾಡಿ ತಾಮಿರ್ತವೆ ಸರ್. ಅಂದ್ರೆ ಅದಕ್ಕೆ ನೆರಳು ಬೇಕು. ನೆರಳು ಬೇಕು. ನೆರಳು ಬೇಕು ಸರ್. ಆಮೇಲೆ ಇದಕ್ಕೆ ಏನಾರ ಸರ್ ಈ ಭಾಳಷ್ಟು ನಮ್ಮ ಜವಾರಿ ಹಂದಿಗಳನ್ನು ನೋಡಿದಾಗ ಭಾಳಷ್ಟು ಅಂದ್ರೆ ಗಟರದ ಅಂದ್ರೆ ತಂಪಿರ್ಬೇಕಂತ ಕೇಳ್ತಿರ್ತಾವೆ ಯಾವಾಗಲೂ. ಅಂದ್ರೆ ಯಾಕೆ ಇರ್ತಾವ ಅಂದ್ರೆ ತಂಪಿಗೆ ಸರ್. ಇವಕ್ಕೇನಾರ ನೀವು ಬಾವಿ ಅಂತರ ನೀರು ಆ ಥರ ಏನು ಮಾಡಿ ಸರ್? ನಾವು ಅದು 2 ಟೈಮ್ ನೀರು ಹೊಡಿತೀವಿ ಸರ್. ಅದಕ್ಕೆ ಮೈಗೆಲ್ಲ ನೀರು ಹೊಡಿತೀವಿ ಸರ್. 2 ಟೈಮ್ ನೀರು ಹೊಡಿಲೇಬೇಕು ಸರ್. 2 ಸರ್. ಇದು ಒಂದು ಪಾರ್ಟ್ ಟೈಮ್ ಜಾಬ್, ಫುಲ್ ಟೈಮ್ ಜಾಬ್ ನಿಮಗೆ? ಒಂದು 2 ಅವರ್ ಸರ್. 2 ತಾಸಿನ ಕೆಲಸ ಸರ್. ಒಂದು ಡೇದಾಗ 2 ತಾಸು ಸರ್. ಮುಂಜಾನೆ 1 ತಾಸು, ಸಾಯಂಕಾಲ 1 ತಾಸು ರೀ. ಮುಂಜಾನೆ ಮುಸ್ರಿ ಹಾಕ್ತೀವಿ ಸರ್. ಮುಸ್ರಿ ಹಾಕಿ ಇದು ಮಾಡ್ತೀವಿ ಸರ್. ಸಾಯಂಕಾಲ ತೊಳೆದು ಬಿಡ್ತೀವಿ ರೀ. ಇಷ್ಟ ಮತ್ತೇನು ಈ ಥರ ನೀರು ಕುಡ್ತೀವಿ ಸರ್? ಅಲ್ಲಿ ಬೇಕಾಯ್ತು ಬೇಕಾದಲ್ಲಿ ನೀರು ಕುಡಿತೀವಿ ಸರ್. ಆ ಥರ ಸರ್. ಆ ಥರ ಸರ್. ತಾವು ಎಷ್ಟು ಬೇಕು ಅಷ್ಟು ನೀರು ಕುಡಿತೀವಿ ಸರ್. ಮಕ್ಕೊಂಬಿಡ್ತಾರೆ. ಸರ್ ಇದು ಹಂದಿಯಿಂದ ಬರೋಂಥ ಗೊಬ್ಬರನ ಹಂದಿ ಗೊಬ್ಬರ ಭಾಳಷ್ಟು ಫೇಮಸ್ ಐತೆ. ಗೊಬ್ಬರ ಫೇಮಸ್ ಐತೆ ಸರ್. ನಾವು ಇಲ್ಲೇ ಹೊಲಕ್ಕೆ ಕೊಡ್ಕೊಂಬಿಡ್ತೀವಿ ಸರ್. ಹೊಲಕ್ಕೆ ಕೊಡ್ಕೊಂಬಿಡ್ತೀವಿ. ಇದು ಮಾರ್ಕೆಟ್ ಐತೆ ಸರ್? ಇದು ಮಾರ್ಕೆಟ್ ಐತೆ ಸರ್. ಇಲ್ಲೇ ತೋಟದಾರ ಎಲ್ಲರೂ ಬಂದು ಕೇಳಿ ಹೋಗ್ತಾರೆ ಸರ್. ಹೆಂಗೆ ಕೆಜಿ? ಚೀಲಕ್ಕೆ 1,000 ರೂಪಾಯಿ ಐತೆ ಸರ್. ಒಂದು ಚೀಲಕ್ಕೆ 1,000 ಸರ್. ಗೊಬ್ಬರ ಚೀಲಕ್ಕೆ 1,000 ರೂಪಾಯಿ ಸರ್. ಸರ್ ಒಂಥರ ಯೂರಿಯಾ DAP ಒಂದು 300 ರೂಪಾಯಿ ಬರೀ ಯೂರಿಯಾ ಚೀಲ ಸಿಗುತ್ತೆ. ಅಂದ್ರೆ 1,000 ರೂಪಾಯಿ ಅಂದ್ರೆ 50 kg ಇದು ಬರ ಅನ್ಸುತ್ತೆ. ಇದು ಡಿಮ್ಯಾಂಡ್ ಐತಿ ಸರ್ ಗೊಬ್ಬರಕ್ಕೆ. ಇದು ತೋಟಗಾರಿಕೆಗೆ, ಇದು ತೆಂಗಿನ ತೋಟಕ್ಕೆ, ತೋಟ ಮಾಡಿರ್ತದೆ ಸರ್. ಮಾವಿನ ತೋಟ ಅವಕ್ಕೆಲ್ಲ ಬೇಕಾಗಿತ್ತು ಸರ್. ನೀವು ಹೇಳ್ದಂಗೆ ಸರ್ ಗಬ್ಬು ತಮ್ಮಂದಿದ್ರೆ ಬೆಸ್ಟ್ ಸರ್. ಗಬ್ಬು ಇದ್ದಿದ್ದೆ ತರಬೇಕು, ಮರಿ ತರಬಾರ್ದು. ಮರಿ ತರಬಹುದು ಸರ್. ಇವಾಗ ಗಬ್ಬು ತಮ್ಮಂತಪ್ಪ ಅಂದ್ರೆ ಅದು ಮರಿ ಹೆಂಗೆ ಸಾಕೋಕೆ ಹೆಂಗೆ ಅನ್ನೋದು ಗೊತ್ತಾಗುತ್ತೆ ಸರ್. ಈಗ ಮರಿ ತಮ್ಮಂತಪ್ಪ ಮರಿ ಹಾಕಕ್ಕೆ 1 ವರ್ಷ ಬೇಕ್ರಿ ಸರ್. ಮರಿ ಹಾಕಕ್ಕೆ 1 ವರ್ಷ ಬೇಕಾಗುತ್ತೆ. ಇವ್ ಮರಿ ತಮ್ಮಂತ ವರ್ಷಕ್ಕೆ ಒಮ್ಮೆ ಸರ್? ಹಂಗ ಮರಿ ಹಾಕ ವರ್ಷಕ್ಕೆ 2 ಸಲ ಆಗುತ್ತೆ ಸರ್. ವರ್ಷಕ್ಕೆ 2 ಸಲ? 6 ತಿಂಗಳು 1 ಸಲ ಆಗುತ್ತೆ ಸರ್.
6 ತಿಂಗಳಿಗೆ ಸರ್. ಹ್ಞೂ ಸರ್. ಓ ಸರ್, ಹಂಗಂದ್ರೆ ಒಂದು 20 ಮರಿ ಬರ್ತೈತೆ. ಹ್ಞೂ ಹೌದಲ್ರಿ? ಒಂದು ಹಂದಿಯಿಂದ ಕಡಿಮೆ ಅಂದ್ರೆ 8 10 ಬಂದ್ರೆ ಹೋಲ್ರಿ ಒಂದು 15 ಮರಿಗಾರ ಸಿಗ್ತೈತೆ ಸಿಗುತ್ತೆ ಸರ್. ಒಂದು ಸರ್. ಒಂದು 5-6 ತಿಂಗಳು ಮೇಯಿಸಿದ್ರೆ ಈ ಹಂದಿಗೆ ಎಷ್ಟು ಹೋಗ್ಬೋದು ಸರ್ ಇವೆಲ್ಲ ಮರಿ ಏನು ಸರ್? ಹಾಂ ರೀ. 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಈ ಥರ ಮಾಡ್ಕೊಂತ ಸರ್? ಆ ಥರ ಬರೋಂಗಿಲ್ಲ ಸರ್. 1 ತಿಂಗಳು 2 ತಿಂಗಳು ಬರೋಲ್ಲ ಸರ್. ಇವಾಗ ಈ ಸೈಜ್ ಬಂದಾಗ ಕೊಡ್ಬೇಕ್ರಿ ಸರ್. ಆ ಸೈಜ್ ಬಂದ್ರೆ ಕೊಡ್ಬೇಕು. ವೈಟ್ ಐತಲ್ಲ? ವೈಟ್ ಐತಲ್ಲ ಸರ್, ಅದಕ್ಕೆ ಅದು ಈಗ ಒಂದು 30 kg ಬರುತ್ತೆ ಸರ್. 30 kg ಸರ್. ಹಾಂ, ಒಂದು 20 kg ಬಂದ 18 kg 20 kg ಮಟ್ಟ ಬಂತಪ್ಪ ಅಂದ್ರೆ ಮಾರಾಟಕ್ಕೆ ಬರ್ತಾರೆ ಸರ್. ಸರಿ, ಅಷ್ಟು ಗಂಡ ಅಷ್ಟು ಗಂಡ ಸರ್. ಇವು ಬ್ರೀಡಿಂಗ್ ಅಂತಂದು ಇಟ್ಟಿದ್ದೀವಿ ಸರ್. ಸರ್, ಗಂಡ ಡಿಮಾಂಡ್ ಹೆಣ್ಣಿಗೆ ಡಿಮಾಂಡ್? ಗಂಡಿಗೆ ಡಿಮ್ಯಾಂಡ್ ರೀ. ಇದು ಗಂಡು ಇತ್ತಪ್ಪ ಅಂದ್ರೆ ಬ್ರೀಡಿಂಗ್ ಆಗುತ್ತೆ ಸರ್. ಇದು ಗಂಡಲಿದ್ದನ ಫಾರ್ಮ್ ನಡೀತೈತ್ರಿ ಸರ್. ಗಂಡು ಅಂತಿಲ್ಲಿದ್ದು ಅಂದ್ರೆ ಹಂದಿನ ಮರಿನ ಹೆಣ್ಣ ಬೇರೆ ಹಾಕ್ತೀರಿ, ಮರಿದ ಬೇರೆ ಹಾಕ್ತೀರಿ? ಹೌದು ಸರ್. ಗಂಡ ಬೇರೆ ಹಾಕ್ತೀರಿ? ಗಂಡ ಬೇರೆ ಆಗ್ತದೆ ಸರ್. ಸರ್ ಡುರಿಯಾಕ್ ಸರ್, ಅದು ಲ್ಯಾಂಡ್ರೇಜ್ ಸರ್. ಸರ್, ಇದಕ್ಕೆ ಬರೋಂಥ ರೋಗ ನಿಮಗೆ ಅನಿಸಿದ ಮಟ್ಟಿಗೆ? ರೋಗ ಬರ್ತಾವ್ರಿ ಸರ್. ಅವು ಕಾಲು ಬೇನೆ ಬರ್ತೈತೆ ರೀ. ಮತ್ತು ಇದಕ್ಕಂತ ವೈರಸ್ ಐತ್ರಿ ಸರ್. ವೈರಸ್ ಅಟ್ಯಾಕ್ ಆಗತ್ರಿ ಸರ್. ನೋಡ್ರಿ ಸ್ನೇಹಿತರೆ, ಮನಸ್ಸಿದ್ರೆ ಮಾರ್ಗ. ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋ ವಿಶ್ವಾಸ ನಮ್ಗೊಂದು ಛಲ ಇತ್ತು. ನಾವು ಎಂಥದಾದ್ರೆ ನಾವು ದುಡಿತೀವಿ ಅಂತ ಒಂದು ಧೈರ್ಯ ಇತ್ತು. ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಒಂದು ಮನಸ್ಸಿತ್ತಪ್ಪ ಅಂದ್ರೆ ಇವತ್ತು ಅದ್ಭುತ ಒಂದು ಹನುಮಂತವ್ರ ಒಂದು ಹಂದಿ ಸಾಕಾಣಿಕೆ ಇವತ್ತು ಫಾರ್ಮ್. ನಾವು ಹೊರಗಿಂದ ಬಂದು ಅವ್ರು ಹಾಕಿದ್ದು ಇನ್ನಷ್ಟು ಜಾಸ್ತಿ ಬರುತ್ತಾ ಅಂತಂತ ಕೇಳಿದ್ರೆ ಇಲ್ರಿ, ಬರುತ್ತಾ, ಪ್ರಯತ್ನ ಮಾಡ್ಬೇಕು. ಆದ್ರೆ ಬಡವ್ರು ಮಾಡೋದಲ್ರಿ, ಶ್ರೀಮಂತರು ಮಾಡೋದು ಅಂತ ಹೇಳಿದ್ರು ಅವರು. ಉದ್ದೇಶ ಇಷ್ಟ ಅವ್ರು, ಇದಕ್ಕೆ ಕೆಲವೊಂದಿಷ್ಟು ನಾವು ಹಣ ಹಾಕ್ಬೇಕ್ರಿ, ಹಣ ತೊಗೋಬೇಕ್ರಿ. ಒಂದು 50-60 ಹಂದಿ ಸಾಕಿದ್ರೆ ಒಂದು 5-6 ಲಕ್ಷ ರೂಪಾಯಿ ಲಾಭ ಐತ್ರಿ. ಆ ಲಾಭ ತೊಗೋಬೇಕಪ್ಪ ಅಂತಂದ್ರೆ ನಾವು ಕೆಲಸ ಮಾಡ್ಬೇಕ್ರಿ. ಆದ್ರೆ ಹಾಳು ಹಚ್ಚಿದ್ರಲ್ಲ, ಸ್ವತಃ ನಾವೇ ಮಾಡ್ಬೇಕು. ಕೈ ಮುಟ್ಟ ಮಾಡಿದ್ರೆ ಮಾತ್ರ ನಮ್ಗೆ ಲಾಭ ಅಂತಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ.